ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತರ ಸಮೂಹಕ್ಕೆ ಆಗ್ತಾ ಇರತಕ್ಕಂತಹ ಅನ್ಯಾಯಗಳ ಸರಣಿ ಮತ್ತೆ ಮತ್ತೆ ಮುಂದುವರಿದಿದೆ. 2026 ಮಾರ್ಚ್ ಮಾಸದಲ್ಲಿ 2 ಬೃಹತ್ ಪ್ರತಿಭಟನೆಗಳು ನಡೆದವು. ಗೌರವಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಎಐಟಿಯುಸಿ ಮತ್ತು ಸಿಐಟಿಯು ಸಂಘಟನೆಗಳು ದೊಡ್ಡ ಪ್ರಮಾಣದ ಹೋರಾಟವನ್ನೇ ನಡೆಸಿದವು. ಆದರೆ ಪ್ರತಿಫಲ ಮಾತ್ರ ಏನೂ ಸಿಕ್ಕಲಿಲ್ಲ. ಸಂಘಟನೆಗಳ ಮುಖಂಡರು, ಸಚಿವರು, ಹಿರಿಯ ಅಧಿಕಾರಿಗಳು ತಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡ್ರು. ತಮ್ಮ ಎಲ್ಲ ಬೇಡಿಕೆಗಳು ಈಡೇರಿವೆ ಅಂತಾನೂ ಹೇಳಿ ಹೋರಾಟವನ್ನ ವಾಪಸ್ ಪಡೆದುಕೊಂಡ್ರು. ಆದರೆ ಆ ಭರವಸೆಗಳು ಯಾವಾಗ ಜಾರಿ ಆಗ್ತಾವೋ ಗೊತ್ತಿಲ್ಲ. ಅವು ಹಿಂದಿನ ವರ್ಷದಿಂದನೂ ಜಾರಿ ಆಗ್ತಾನೇ ಇವೆ. ಸರ್ಕಾರಗಳು ಅಂಗನವಾಡಿ ಕಾರ್ಯಕರ್ತರನ್ನು ಉದಾಸೀನದಿಂದ ಕಾಣ್ತಾ ಇರತಕ್ಕಂತಹ ಧೋರಣೆ ಮಾತ್ರ ನಿಲ್ತಾ ಇಲ್ಲ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆಗಳಲ್ಲಿ ಅದ್ಭುತವಾಗಿ ಮಾತನಾಡ್ತಾರೆ. ಅವರೆಲ್ಲರ ಭರವಸೆಗಳು ಕೂಡ ಈಡೇರಿಯೇ ಬಿಟ್ಟುವು ಅಂತಕ್ಕಂಥ ನಂಬಿಕೆಯನ್ನು ಕೂಡ ಹುಟ್ಟಿಸ್ತಾರೆ. ಆದರೆ ಅದು ಇವತ್ತಿಗೂ ನಿಜ ಆಗ್ತಾ ಇಲ್ಲ ಎಂಬುದು ಅಂಗನವಾಡಿ ಕಾರ್ಯಕರ್ತರ ಅತಿ ದೊಡ್ಡ ದುರಂತ ಅಂತಾನೆ ಹೇಳಬಹುದು. ಇದೀಗ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೊಂದು ಪೆಟ್ಟು ಬಿದ್ದಿದೆ. ಅದು ಬೇಸಿಗೆ ರಜೆಯ ದೋಖ. ಕಳೆದ ವರ್ಷ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ 1 ತಿಂಗಳ ಕಾಲ ಬೇಸಿಗೆ ರಜೆಯನ್ನ ನೀಡಿತು. ಕಾರ್ಯಕರ್ತರ ಸಮೂಹ ಇದನ್ನು ತುಂಬಾ ಸಂಭ್ರಮದಿಂದ ಸ್ವಾಗತಿಸಿತು. ಆದರೆ ಈ ವರ್ಷ ಅಂದರೆ 2026 ಬೇಸಿಗೆಯಲ್ಲಿ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ 40 ದಿನಗಳ ರಜೆಯನ್ನ ನೀಡಿ ಆದೇಶ ಹೊರಡಿಸಿದೆ. ಹೋದ ವರ್ಷ 30 ದಿನಗಳ ರಜೆ ಮಾತ್ರ ಇತ್ತು. ಈ ವರ್ಷ ಅಂಗನವಾಡಿ ಕಾರ್ಯಕರ್ತರಿಗೆ 40 ದಿನಗಳ ರಜೆ. ಆದರೆ ಲೆಕ್ಕದಲ್ಲಿ ಅವರಿಗೆ ಸಿಗ್ತಾ ಇರೋದು ಕೇವಲ 15 ದಿನಗಳು ಮಾತ್ರ. ಈ ಕುರಿತು ಸರ್ಕಾರ ಹೊರಡಿಸಿದಂತಹ ಅಧಿಕೃತ ಅಧಿಸೂಚನೆಯಲ್ಲಿ ಏನೇನಿದೆ ಅನ್ನೋದನ್ನು ನಾವೀಗ ಸ್ವಲ್ಪ ನೋಡೋಣ. ವಿಷಯ: 2026ನೇ ಸಾಲಿನಲ್ಲಿ ರಾಜ್ಯದಲ್ಲಿರುವ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಬೇಸಿಗೆ ರಜೆ ನೀಡುವ ಬಗ್ಗೆ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಏಕಕಡತ ಸಂಖ್ಯೆ WCD ICDS ಅಂಗನವಾಡಿ 2022 ಪ್ರಸ್ತಾವನೆ ಮೇಲೆ ಓದಲಾದಂತಹ ಏಕಕಡತದಲ್ಲಿ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಬೇಸಿಗೆ ರಜೆಯನ್ನು ದಿನಾಂಕ 1/4/2026 ರಿಂದ 10/5/2026 ಮಂಜೂರು ಮಾಡುವ ಸಂಬಂಧ ಅನುಮೋದನೆಯನ್ನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಮಾಡಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ: ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 130 ICD 2026 ಬೆಂಗಳೂರು ದಿನಾಂಕ 26/3/2026. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2026ನೇ ಸಾಲಿನಲ್ಲಿ ರಾಜ್ಯದಲ್ಲಿರುವ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ದಿನಾಂಕ 1/4/2026 ರಿಂದ 10/5/2026 ಒಟ್ಟು 40 ದಿನಗಳ ಬೇಸಿಗೆ ರಜೆಯನ್ನು ಈ ಕೆಳಕಂಡ ಷರತ್ತಿಗೆ ಒಳಪಟ್ಟು ನೀಡಲು ಮತ್ತು 10/5/2026 ರಿಂದ 25/5/2025 10 ದಿನಗಳ ಅವಧಿಯಲ್ಲಿ ನೋಂದಣಿಯ ಅಭಿಯಾನವನ್ನು ಹಮ್ಮಿಕೊಳ್ಳಲು ನಿರ್ದೇಶಕರು, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಗೆ ಅನುಮತಿಯನ್ನು ನೀಡಿ ಆದೇಶಿಸಿದೆ. ದಿನಾಂಕ 11/5/2026 ಅಂಗನವಾಡಿ ಕೇಂದ್ರಗಳನ್ನು ಪುನರ್ ಪ್ರಾರಂಭಿಸಿ ಎಂದಿನಂತೆ ಬೆಳಿಗ್ಗೆ 9:30 ರಿಂದ 4 ಗಂಟೆಯವರೆಗೆ ನಿಗದಿಯಂತೆ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳಿಗೆ ಬಿಸಿಯೂಟ, ಟೇಕ್ ಹೋಮ್ ರೇಷನ್ ಒದಗಿಸತಕ್ಕದ್ದು. ಮೇಲಿನ ಅವಧಿಯಲ್ಲಿ ಪ್ರತಿ ವರ್ಷ ನೀಡಬೇಕಾದ ಬೇಸಿಗೆ ರಜೆಯ ಅವಧಿಯು ದಿನಾಂಕ 16/4/2026 ರಿಂದ 30/4/2026 ಮಾತ್ರ ಆಗಿರುತ್ತದೆ. ಅಂದ್ರೆ ಅಧಿಕೃತವಾಗಿ 15 ದಿನಗಳ ರಜೆ ಮಾತ್ರ ಅನ್ನೋದು ಇದರಿಂದ ಅರ್ಥ ಆಗ್ತದೆ.
ದಿನಾಂಕ 1/4/2026ರಿಂದ 10/5/2026ರವರೆಗೆ ಮಕ್ಕಳ ಹಾಜರಾತಿ ಹಾಗೂ ಶಾಲಾ ಪೂರ್ವ ಶಿಕ್ಷಣಕ್ಕೆ ಮಾತ್ರ ವಿನಾಯಿತಿಯನ್ನ ನೀಡಲಾಗಿದೆ. ದಿನಾಂಕ 1/4/2026ರಿಂದ 10/5/2026ರವರೆಗೆ ಸಂಪೂರ್ಣ ಟೇಕ್ ಹೋಮ್ ರೇಷನ್ ವಿತರಣೆ ಮಾಡತಕ್ಕದ್ದು. ರಜೆ ಅವಧಿಯನ್ನು ಹೊರತುಪಡಿಸಿ ಉಳಿದೆಲ್ಲ ದಿನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಅಂಗನವಾಡಿ ಕೇಂದ್ರವನ್ನು ತೆರೆದಿರಬೇಕು ಮತ್ತು ಕೇಂದ್ರ ಸ್ಥಾನದಲ್ಲಿ ಲಭ್ಯವಿರತಕ್ಕದ್ದು. ದಿನಾಂಕ 16/4/2026ರಿಂದ 30/4/2026 ಅವಧಿಯನ್ನ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಕಡ್ಡಾಯವಾಗಿ ಅಂಗನವಾಡಿ ಕೇಂದ್ರದ ಫಲಾನುಭವಿ ಆಯ್ಕೆಗಾಗಿ ಸರ್ವೆ ಕಾರ್ಯವನ್ನ ಮರುಪರಿಶೀಲಿಸಿ ಪೂರ್ಣಗೊಳಿಸತಕ್ಕದ್ದು. ರಜಾ ಅವಧಿಯಲ್ಲಿ ಕಡ್ಡಾಯವಾಗಿ ಪೋಷಣ್ ಟ್ರ್ಯಾಕರ್ ವೆಬ್ಸೈಟ್ ಆ್ಯಪ್ನಲ್ಲಿ ನಿಗದಿತವಾಗಿ ಆಹಾರ ಮತ್ತು ಟೇಕ್ ಹೋಮ್ ರೇಷನ್ ವಿತರಿಸಿರುವ ಬಗ್ಗೆ ಹಾಗೂ ಅಂಗನವಾಡಿ ಕೇಂದ್ರ ತೆರೆಯುವ ಕುರಿತು ನಮೂದಿಸತಕ್ಕದ್ದು. ಅಂದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 2026 ಏಪ್ರಿಲ್ 1ರಿಂದ ಮೇ 10ನೇ ತಾರೀಕಿನವರೆಗೆ ರಜೆ ಘೋಷಣೆ ಆಗಿದ್ರೂ ಕೂಡ ಅವರಿಗೆಲ್ಲ ಪಕ್ಕಾ ರಜೆ ಸಿಗೋದು ದಿನಾಂಕ 16/4/2026ರಿಂದ 30/4/2026ರವರೆಗೆ ಮಾತ್ರ. ಅಂದರೆ ಸಿಗುವ ರಜಾ ದಿನಗಳು ಕೇವಲ 15. ಅಂದ್ರೆ ಉಳಿದಂತಹ ಸೂಚಿತ ಅವಧಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರಗಳನ್ನು ಕಡ್ಡಾಯವಾಗಿ ತೆರೆದಿರಲೇಬೇಕು.